ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಕ್ಕರೆ ನಾಡಲ್ಲಿ ಮತ್ತೆ ಫ್ಲಾಪ್ ಆಯ್ತಾ ಎನ್ಡಿಎ ಮೈತ್ರಿ. ಮಂಡ್ಯ ಜಿಲ್ಲೆಯಲ್ಲಿ ಮಾತಿಗಷ್ಟೇ ಸೀಮಿತವಾಯ್ತಾ ದೋಸ್ತಿ. ಮೈತ್ರಿ ನಂತರವೂ ನಿರಂತರ ಮೇಲುಗೈ ಸಾಧಿಸ್ತಾ ಇರುವ ಕಾಂಗ್ರೆಸ್. ಮಂಡ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈ. ಚುನಾವಣೆ ಆರಂಭದಲ್ಲೇ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಹಿನ್ನಡೆ. ನಾಗಮಂಗಲದಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು. ಮಂಡ್ಯ ಡಿಸಿಸಿ ಬ್ಯಾಂಕ್ನ 9 ನಿರ್ದೇಶಕ ಸ್ಥಾನಗಳು ಅವಿರೋಧವಾಗಿ ಅವಿರೋಧ ಆಯ್ಕೆಯಾದ 9 ನಿರ್ದೇಶಕರು ಕಾಂಗ್ರೆಸ್ನ ಬೆಂಬಲಿತರು. ಒಟ್ಟು 12 ನಿರ್ದೇಶಕ ಸ್ಥಾನಗಳಿಗೆ ನಡೆಯಬೇಕಾಗಿತ್ತು ಚುನಾವಣೆ. 9 ನಿರ್ದೇಶಕ ಸ್ಥಾನಗಳು ಅವಿರೋಧ ಆಯ್ಕೆಯಾದ ಹಿನ್ನೆಲೆ ಉಳಿದ 3 ಸ್ಥಾನಗಳಿಗಷ್ಟೇ ನವೆಂಬರ್ 2ರಂದು ಎಲೆಕ್ಷನ್. ಇಳಿಸಪ್ಪ ನೀನು ಮಂಜಪ್ಪ ಕೈಯ ಊಟ ಹೊಟ್ಟೆ ತಿಂತದ ಫೋಟೋ ಏನಣ್ಣ ಅಲ್ಲಿ ಕೈನ ಮಣಿಕೊ ಅಲ್ಲಿ ಕೈನ ಮಣಿಕೊ ಸಿಗ್ತದಲ್ಲ ಅಶೋಕನ ಯಾಕಣ ಇಳಿಸಪ್ಪ ನೀನು ಮಂಜಪ್ಪ ಕೈಯ ಊಟ ಹೊಟ್ಟೆ ತಿಂತದ ಫೋಟೋ ಎಲ್ಲ ಪ್ರೇಮ ಬರ್ಬೇಕು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಈಗಾಗಲೇ ಈ ವಿಚಾರ ಬಹಳ ಚರ್ಚೆಯಲ್ಲಿರೋದು ಹೌದು. ಅಂದರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರೋದು ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಸೀಮಿತನಾ? ಸ್ಥಳೀಯ ಮಟ್ಟದಲ್ಲಿ ಆ ಒಂದು ಮನಸ್ಥಿತಿ ಸ್ಥಳೀಯ ಮಟ್ಟದ ನಾಯಕರಿಗಿಲ್ವಾ ಅಂತ ಈ ರಿಸಲ್ಟ್ ಅನ್ನು ನೋಡ್ತಾ ಇದ್ರೆ ಇಲ್ಲಿ ಹಾಗೆ ಆದಂಗೆ ಕಾಣಿಸ್ತಾ ಇದೆ. ನಿಜವಾಗ್ಲೂ ನೀತಿ ಏನು ಮಂಡ್ಯದಲ್ಲಿ ಇದೀಗ ಡಿಸಿಸಿ ಬ್ಯಾಂಕ್ ಚುನಾವಣಾ ಹಬ್ಬರ ಜೋರಾಗಿರ್ತಕ್ಕಂಥದ್ದು. ಆದ್ರೆ ಇದು ಒನ್ ಸೈಡೆಡ್ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಚಿತ್ರಣವನ್ನ ನೋಡಿದ್ರೆ ಮಂಡ್ಯದ ರಾಜಕೀಯ ಚಿತ್ರಣದಲ್ಲಿ ಅಂದ್ರೆ ರಾಜಕೀಯ ರಂಗದಲ್ಲಿ ಒಂದ್ ರೀತಿಯ ಚರ್ಚೆ ಕೂಡ ಶುರುವಾಗಿರ್ತಕ್ಕಂಥದ್ದು. ಅಂದ್ರೆ ಕೇಂದ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಕೂಟ ಆಗಿರ್ತಕ್ಕಂಥದ್ದು ಸಹಜ. ಆದ್ರೆ ಅದು ಲೋಕಸಭಾ ಚುನಾವಣೆಗಷ್ಟೇ ಸೀಮಿತವಾಗಿದೆ ಅಥವಾ ಕೇಂದ್ರಕ್ಕಷ್ಟೇ ಸೀಮಿತವಾಗಿದೆಯಾ? ಸ್ಥಳೀಯ ಮಟ್ಟದಲ್ಲಿ ಅದು ಯಾವುದೇ ತರದ ಫಲ ನೀಡ್ತಿಲ್ವಾ ಅನ್ನೋದಕ್ಕೆ ಒಂದೊಂದೇ ಉದಾಹರಣೆಗಳು ಕೂಡ ತೆರೆದಿಡ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಇತ್ತೀಚೆಗೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನದ ಚುನಾವಣೆಗಳು ಕೂಡ ನಡೆದವು. ಅಲ್ಲಿ ಸಾಕಷ್ಟು ಒಂದು ಪೈಪೋಟಿಯನ್ನ ಅಂದ್ರೆ ಕಾಂಗ್ರೆಸ್ಗೆ ಎದುರಾಳಿಯಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಎರಡು ಕೂಡ ಒಗ್ಗಟ್ಟಿನಿಂದ ಒಂದ್ ರೀತಿಯಲ್ಲಿ ಪೈಪೋಟಿಯನ್ನ ಕೊಟ್ರು. ಆದ್ರೂ ಕೂಡ ಆ ಒಂದು ಗದ್ದುಗೆಯನ್ನು ಹಿಡಿಯುವ ನಿಟ್ಟಿನಲ್ಲಿ ಕೂಡ ಸಫಲರಾಗ್ಲಿಲ್ಲ. ಅದು ಇದೀಗ ಮಂಡ್ಯದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಏನಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಕೂಡ ಅಟ್ಟಪ್ಲಪ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಜೆಡಿಎಸ್ಗೆ ಸಂಪೂರ್ಣ ಹಿನ್ನಡೆ ಕೂಡ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 12 ನಿರ್ದೇಶಕ ಸ್ಥಾನದ ಚುನಾವಣೆಗಳಿಗೆ 9ರಲ್ಲಿ ಕಾಂಗ್ರೆಸ್ ಬೆಂಬಲಿತರು ಇದೀಗ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಅಂದ್ರೆ ನವೆಂಬರ್ 2ನೇ ತಾರೀಕು ಈ ಮಂಡ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆ ನಿಗದಿ ಕೂಡ ಆಗಿತ್ತು. ಆದ್ರೆ ನಾಮಪತ್ರ ಸಲ್ಲಿಸಿದಂತ ಸಂದರ್ಭದಲ್ಲೂ ಕೂಡ ಪ್ರಬಲ ಅಭ್ಯರ್ಥಿಗಳನ್ನ ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿಯಿಂದ ಪ್ರಬಲ ಅಭ್ಯರ್ಥಿಗಳನ್ನ ಹಾಕುವಲ್ಲೂ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಅವರು ಹಿಂದೆ ಬಿದ್ದಿರ್ತಕ್ಕಂಥದ್ದು. ಅಂದ್ರೆ ಹಿಂದಿನಿಂದಲೂ ಕೂಡ ಏನು ಇಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎದುರಾಳಿ ಆದ್ರೂ ಕೂಡ ಮೈತ್ರಿಕೂಟ ಆದ ನಂತರದಲ್ಲೂ ಕೂಡ ಇದು ಒಂದು ರೀತಿ ಸಫಲರಾಗ್ತಾ ಇಲ್ಲ. ಅದರಲ್ಲೂ ಕೂಡ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸ್ವತಃ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧಿಸಿ ಗೆದ್ದು ಸಂಸದರಾಗಿ ಇದೀಗ ಕೇಂದ್ರದ ಉಕ್ಕು ಮತ್ತು ಗಣಿ ಬೃಹತ್ ಸಚಿವರು ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಅವರು ಬಂದ್ರು ಕೂಡ ಇಲ್ಲಿ ಒಂದು ದಳಪತಿಗಳು ಅಂದ್ರೆ ಜೆಡಿಎಸ್ ನಲ್ಲಿ ಒಂದ್ ರೀತಿ ಪಕ್ಷ ಸಂಘಟನೆ ಒಂದ್ ರೀತಿ ಹಿನ್ನಡೆ ಆಗ್ತಿದೆ ಅನ್ನೋದು ಒಂದು ಚರ್ಚೆ ಕೂಡ ಆಗ್ತಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿಯ ಸ್ಥಳೀಯ ನಾಯಕರು ಯಾರು ಕೂಡ ಪ್ರಮುಖವಾಗಿ ಪಕ್ಷದ
ನಾಯಕತ್ವವನ್ನು ವಹಿಸಿಕೊಳ್ಳಿಕ್ಕೂ ಕೂಡ ಮುಂದಾಗದೆ ಇರ್ತಕ್ಕಂಥದ್ದು ಈ ರೀತಿಯ ಹಿನ್ನಡೆಗೆ ಕಾರಣವಾಗ್ತಿದೆ. ಮನ್ಮೂಲ್ ಚುನಾವಣೆ ನಂತರ ಇದೀಗ ಡಿಸಿಸಿ ಬ್ಯಾಂಕ್ ನಲ್ಲೂ ಕೂಡ ಈಗಿನ ಸಾಕಷ್ಟು ಒಂದು ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಸ್ಥಳೀಯ ಜೆಡಿಎಸ್ ಕಾರ್ಯಕರ್ತರಲ್ಲೂ ಕೂಡ ಒಂದ್ ರೀತಿಯ ಅಸಮಾಧಾನಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಆದ್ರೆ ನಾವು ಪಕ್ಷಕ್ಕಾಗಿ ನಿರಂತರವಾಗಿ ದುಡಿತಾ ಬರ್ತಾ ಇದ್ದೇವೆ. ಆದ್ರೆ ನಾಯಕರು ಅನ್ಸ್ಕೊಂಡಂತವ್ರು ಈ ರೀತಿ ಒಂದು ತಮ್ಮ ನಡೆಯಿಂದಾಗಿ ನಮಗೂ ಕೂಡ ಹಿನ್ನಡೆ ಆಗ್ತಿದೆ. ಹೀಗಾಗಿ ಪಕ್ಷದ ಮುಂದಿನ ದೃಷ್ಟಿಯಿಂದಾಗಿ ನಾಯಕರು ಇತ್ತ ಚಿತ್ತಾರಿಸ್ಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನಾದ್ರೂ ಕೂಡ ಸಂಬಂಧಪಟ್ಟವರು ಇತ್ತ ಚಿತ್ತಾರಿಸ್ತಾರ ಅಥವಾ ಏನು ಜೆಡಿಎಸ್ ಭದ್ರಕೋಟೆ ಅನ್ಸ್ಕೊಂಡಿದಂತ ಮಂಡ್ಯವನ್ನ ಇದೀಗ ಮತ್ತೆ ಕಾಂಗ್ರೆಸ್ ಕಬ್ಜಾ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಂದೆಡೆ ಆದ್ರೆ ಪಕ್ಷಕ್ಕೆ ಒಂದ್ ರೀತಿ ಹಿನ್ನಡೆ ಕೂಡ ಆಗ್ತಿದೆ. ಹೀಗಾಗಿ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆಗೆ ಒತ್ತು ನೀಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಕೇಂದ್ರ ಮಟ್ಟದಲ್ಲಾಗಿರ್ತಕ್ಕಂಥ ಜೆಡಿಎಸ್ ಮತ್ತು ಬಿಜೆಪಿ ಎನ್ಡಿಎ ಮೈತ್ರಿಕೂಟ ಏನು ಮೈತ್ರಿ ಮಾಡ್ಕೊಂಡಿದೆ ಅದು ಸ್ಥಳೀಯ ಮಟ್ಟದಲ್ಲಿ ಬೇರೂರ್ತಿಲ್ಲ, ಅದು ಸಫಲ ನೀಡ್ತಾ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಶಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರವೀಣ ಬಂದ